ನನ್ನ ಹೆತ್ತ ತಾಯಿ ಇದ್ದಿದ್ರು ಕೂಡ ಈ ತರ ನಿನ್ ಹಾಗೆ ನನ್ನ ಕಾಪಾಡ್ಕೋತಿದ್ರು ಇಲ್ವೋ ಗೊತ್ತಿಲ್ಲ. ನಿನ್ಗೂ ಒಬ್ಬ ಮಗ ಇದ್ದಿದ್ರೆ ಆಗ್ಲೂ ಕೂಡ ನನ್ನನ್ನ ಇಷ್ಟು ಪ್ರೀತಿಸ್ತಾ ಇದ್ಯಾ ನೀನು? ಅನುಮಾನ ಯಾಕಮ್ಮ? ಯಾರಿದ್ರು ಎಷ್ಟು ಜನ ಇದ್ರು ಕೂಡ ನಿನ್ನ ಮೇಲಿನ ಪ್ರೀತಿ ಯಾವಾಗ್ಲೂ ಹೀಗೆ ಇರುತ್ತೆ. ನಿನಗ್ ಬೇಜಾರ್ ಮಾಡೋದಕ್ಕೆ ಹಾಗೆ ಹೇಳಿಲ್ಲಮ್ಮ. ಈಗ ನನ್ಗೋಸ್ಕರ ಇರೋದು ನೀನು, ಅಜ್ಜಿ, ಕಂದ. ನೀನ್ ತೋರ್ಸೋ ಈ ಪ್ರೀತಿ, ಅಜ್ಜಿ ಕೊಡೋ ಧೈರ್ಯ ಇದೆ ಈಗ ನಾನೆಷ್ಟು ಧೈರ್ಯವಾಗಿ ಇರೋ ಹಾಗೆ ಮಾಡಿರೋದು. ಆಫೀಸನ್ನ ಹೀಗೆ ಒಂಟಿಯಾಗಿ ಮಾಡಿ ಹೊರಟೋಗ್ತಾರೆ ಅಂತ ಯಾವತ್ತೂ ಅನ್ಕೊಂಡಿರ್ಲಿಲ್ಲ. ಅದೇ ತರ ಈ ಕಾರಣದಿಂದ ನಿನ್ ಪ್ರೀತಿ ನನ್ನಿಂದ ದೂರ ಆಗಲ್ಲ ಅಲ್ವಾ? ಶೌರ್ಯ ನಿನ್ನನ್ನ ಯಾವ ರೀತಿ ಪ್ರೀತಿಸ್ತಾ ಇದ್ನೋ, ನಮ್ಮ ಪ್ರಾಣ ಇರೋವಾಗ್ಲೂ ಹೋದ್ಮೇಲೂ ಅದೇ ರೀತಿನೇ ಪ್ರೀತಿಸ್ತೀವಮ್ಮ. ನೀನೇನು ಅಂತ ನನಗೆ ಗೊತ್ತು. ಪ್ರಾಣ ಹೋಗೋದು ಅದು ಇದು ಅಂತ ಹೇಳ್ಬೇಡಮ್ಮ. ನಿಜನೇ ಹೇಳ್ತಾ ಇದ್ದೀನಮ್ಮ. ಈ ಜನ್ಮಕ್ಕೆ ನೀನೇ ನನ್ನ ಪ್ರಾಣ, ನೀನೇ ನನ್ನ ಲೋಕ. ಅಮ್ಮ, ನನಗ್ಯಾರು ಇಲ್ಲ ಅಂದಿದ್ರೆ ನಾನು ಏನಾಗೋಗ್ತೀನೋ ಅಂತ ಆ ದೇವರು ನನಗೆ ಕೊಟ್ಟಿರೋ ವರ ನಮ್ಮ ನೀನು. ಮನಸ್ಸಿನಲ್ಲಿ ಏನು ಯೋಚನೆ ಮಾಡದೆ ಕಣ್ತುಂಬ ನಿದ್ರೆ ಮಾಡು. ಅಯ್ಯೋ, ನೆಮ್ಮದಿಯಾಗಿ ನಿದ್ರೆ ಕೂಡ ಬರ್ತಿಲ್ಲ. ಅಣ್ಣ ಚೆನ್ನಾಗಿ ನಿದ್ರೆ ಮಾಡ್ತಾವನೆ. ಅಣ್ಣ ಅಣ್ಣ ಅದೇನಣ್ಣ ಹಾಗೆ ಭಯ ಪಡಿಸ್ದೆ? ಕಣ್ ಬಿಡ್ಕೊಂಡು ನಿದ್ರೆ ಏನಾದ್ರು ಮಾಡ್ತಿದ್ಯಾ ಹೇಗೆ? ನೀನೇ ಹೇಳ್ದಲ್ಲೋ, ಕಣ್ಣು ಮುಚ್ಚಿದ್ರು ತೆಗೆದ್ರು ಏನು ವ್ಯತ್ಯಾಸ ಇಲ್ಲ ಅಂತ. ಅಣ್ಣ, ನಾನ್ ತಮಾಷೆಗಂದಿದ್ದು, ಅದನ್ನೇ ಮನ್ಸಲ್ಲಿ ಇಟ್ಕೊಂಡಿದ್ಯಾ? ಇಲ್ಲ ಕಣ. ರಾತ್ರಿ ಹೊತ್ತು ಕಣ್ ಕಾಣಿಸ್ಲಿಲ್ಲ ಅಂದ್ರೇನೆ ಹೀಗಿದೆ. ಮತ್ತೆ ಕಣ್ಣೇ ಕಾಣಿಸ್ದೇ ಇರೋರು ಎಷ್ಟು ಕಷ್ಟ ಪಡ್ತಿರ್ತಾರೋ. ಹೌದು ಅಣ್ಣ, ತುಂಬಾ ಕಷ್ಟ ಆಗತ್ತೆ. ಅವ್ರಿಗೋಸ್ಕರ ಏನಾದ್ರೂ ಮಾಡ್ಬೇಕಣ್ಣ. ಏನ್ ಮಾಡ್ತೀಯ ಅಣ್ಣ? ನಮ್ಮ ಹತ್ರ ಅಂತದ್ದೇನಿದೆ? ಲೇ, ನಾನಿರೋದೇನಕ್ಕೋ ನನ್ನನ್ನೇನ್ ಅನ್ಕೊಂಡಿದ್ಯಾ? ನಾನೇ ಮಾಡ್ತೀನೋ. ಹಗಲು ರಾತ್ರಿ ಕಷ್ಟ ಪಟ್ಟಾದ್ರೂ ಸಂಪಾದನೆ ಮಾಡ್ತೀನಿ, ಸಹಾಯ ಮಾಡ್ತೀನಿ. ಅಣ್ಣ, ನಿನ್ ಬದುಕು ರಾತ್ರಿ ಕೆಲ್ಸಕ್ ಬರಲ್ಲ. ಇನ್ ರಾತ್ರಿ ಏನ್ ಮಾಡ್ತೀಯಾ? ಮಲ್ಕೋಣ. ನಾನೇನ್ ತಮಾಷೆ ಮಾಡ್ತಾ ಇಲ್ಲ. ನಾನು ಕೊಟ್ಟ ಮಾತನ್ನ ಖಂಡಿತ ಉಳಿಸ್ಕೋತೀನಿ. ನೋಡೋದಕ್ಕೆ ವಿಲನ್ ತರ ಕಾಣಿಸ್ತಿರ್ಬೋದೇನೋ, ಆದ್ರೆ ಮನ್ಸು ಹೀರೋ ತರ ಇರುತ್ತೆ ಕಣೋ. ಅಣ್ಣ, ನಿನ್ ಕಾಲಿಗೆ ಬೀಳ್ತೀನಿ. ತುಂಬಾ ನಿದ್ರೆ ಬರ್ತಿದೆ. ಬೆಳಗ್ಗೆ ಮಾತಾಡೋಣ, ಮಲ್ಕೋಣ. ನೋಡ್ದೇನೋ, ಗಂಟೆ ಬಾರಿಸ್ತು. ಅಂದ್ರೆ ನಾನು ಹೀರೋನೇ. ಇನ್ನ ಪೊಲೀಸ್ ಹುಡುಗಿನ ಬೀಳಿಸ್ಕೋಬೇಕು ಅಂದ್ರೆ ನಾನು ಹೀರೋ ತರನೇ ಕಾಣಿಸ್ಬೇಕು. ಫೋನ್ ನೋಡು, ಯಾರು ನೋಡು. ಅಣ್ಣ, ಯಜಮಾನ್ರು ಫೋನ್ ಮಾಡ್ತಾವ್ರೆ. ಯಜಮಾನ್ರ, ರಿಸೀವ್ ಮಾಡು. ಹೇಳಿ ಯಜಮಾನ್ರೆ. ತಮ್ಮ, ಬೆಳಗ್ಗೆನೆ ಮಾಲ್ ಡೆಲಿವರಿ ಕೊಡ್ಬೇಕು, ಸ್ವಲ್ಪ ಬೇಗ ಬಾ. ಸಿನಿಮಾ ರಿಲೀಸ್ ಇದೆ ಯಜಮಾನ್ರೆ. ತಲೆ ಕೆಟ್ಟಿದ್ಯಾನ ನಿನ್ಗೆ? ಟಿಕೆಟ್ ಮಾರಿದ್ರೆ ಏನ್ ಬರುತ್ತೋ? ಇದು ನಿನ್ ಕೈಯಲ್ಲೇನೆ ಸಾಧ್ಯ ಆಗೋದು. 10 ಲಕ್ಷದ ಮಾಲ್ ಇದು. ಹೌದಾ? ನಮ್ಗೇನ್ ಕೊಡ್ತೀರಾ?
ರೆಗ್ಯುಲರ್ ಆಗಿ ತಗೊಳ್ತೀಯಲ್ಲ 2%. ಏ ಇಲ್ಲ 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 ಯಜಮಾನ್ರೆ, ರೇಟ್ ಜಾಸ್ತಿ ಮಾಡಿದ್ದೀನಿ. 5% ಕೊಟ್ರೆ ಬರೋದು. ಅಲ್ಲ ಕಣಪ್ಪ, ನೆನ್ನೆವರೆಗೂ 2% ತಗೋತಿದ್ದೆ. ನೆನ್ನೆವರೆಗೂ ನಾನು ಒಬ್ನೇ ಇದ್ದೆ. ಆದ್ರೆ ಇವಾಗ ಹೊಸದಾಗಿ ನನ್ನ ಜೀವನದಲ್ಲಿ ಒಂದು ಹುಡುಗಿ ಬಂದಿದ್ದಾಳೆ ಯಜಮಾನ್ರೆ. ಅವಳನ್ನ ಮದ್ವೆ ಆಗ್ಬೇಕು ಅಂದ್ರೆ ದುಡ್ಡು ಬೇಕು ತಾನೆ. 5% ಅಂದ್ರೆ ಜಾಸ್ತಿ ಆಯ್ತಲ್ವಾ? ಹಾಗಾದ್ರೆ ಬೇರೆಯವರು ನೋಡ್ಕೊಳ್ಳಿ. ಏ ಸರಿ, ಕೊಡ್ತೀನಿ ಬಿಡಪ್ಪ. ಸರಿ, ಬರ್ತೀನಿ ಬಿಡಿ ಯಜಮಾನ್ರೆ. ಅಣ್ಣ, ಹೀರೋ ಅಂತಿದ್ದೆ, ಮತ್ತೆ ಇಂಥ ಕೆಲಸ ಒಪ್ಕೋತಿದ್ಯಾ? ಲವ್, ಹೀರೋ ಅನ್ಕೊಂಡ್ರೆ ದುಡ್ಡು ಬರುತ್ತೇನೋ? ಇನ್ನ ಹುಡುಗಿ ನನ್ನ ಜೀವನದಲ್ಲಿ ಬರಬೇಕು ಅಂದ್ರೆ ದುಡ್ಡು ಬೇಕು. ಅವಳು ನಾಳೆ ಬಂದು ನಿನ್ ಹತ್ರ ಎಷ್ಟು ದುಡ್ಡು ಇದೆಯೋ ಅಂತ ಕೇಳಿದ್ರೆ ಏನ್ ಹೇಳಿ? ಅದಕ್ಕೆ ಒಪ್ಕೊಂಡೆ. ಬೆಳಗ್ಗೆನೆ ಹೋಗ್ಬೇಕು, ಬಿದ್ಕೋ. ಸರಿ ಅಣ್ಣ, ಮಾಲ್ಕೋತೀನಿ. ಬಿದ್ಕೊಳ್ಳಲಿ. ಅಯ್ಯ, ಒಲೆ ಸಾರಿಸಿ ಗುಡಿಸಿ ರಂಗೋಲಿ ಇಟ್ಟು ಅನ್ನಕ್ಕಿಟ್ಟು ತುಪ್ಪ ಬಡಿಸಿ ಊಟ ಮಾಡಿಸಿ. ಹೇ ಅಮ್ಮ ಬಂತು ನೋಡು. ಬಾ ಕಂದ. ಅಮ್ಮ ಡ್ಯೂಟಿಗೆ ಹೋಗಿ ಬರ್ತಾಳೆ. ನಾನು ಬರೋವರೆಗೂ ನೀನು ಗಲಾಟೆ ಮಾಡ್ದೆ ಅಜ್ಜಿ ಜೊತೆ ಆಟ ಆಡ್ಕೊಂಡಿರ್ಬೇಕು, ಸರಿನಾ? ಏನೇ ನಮ್ಮನ್ನ ಅಳಿಸಿದ್ ಸಾಲ್ದು ಅಂತ ಈಗ ಆ ಎಳೆ ಮಗುನು ಅಳಿಸ್ತಾ ಇದ್ಯಾ? ಈಗ ನಾನು ಏನ್ ಮಾಡ್ದೆ ಅತ್ತೆ? ನೀನೇನು ಮಾಡೋ ಅವಶ್ಯಕತೆ ಇಲ್ವೇ. ನಿನ್ನ ನೋಡಿದ್ರೆ ಇವ್ನ ಅಳ್ತಾನೆ. ಅವನಳು ನಿಲ್ಸಕ್ಕಾಗ್ದೆ ನಾವ್ ಸಾಯ್ಬೇಕು. ನಿನ್ ಮಗುನ ನೋಡ್ಕೊಳ್ಳೋದು ಸಮಾಧಾನ ಮಾಡೋದನ್ನ ಬಿಟ್ಟು ಮನೆಯಿಂದ ಆಚೆ ಮಾಡ್ತಿದ್ಯಲ್ಲ ಕೆಲ್ಸ, ಅದನ್ ಮಾಡು ಸಾಕು. ಸರಿ ಅತ್ತೆ, ಡ್ಯೂಟಿಗೆ ಟೈಮ್ ಆಗ್ತಾ ಇದೆ. ಅಮ್ಮ, ನೀನ್ ಎದುರುಗಡೆ ಬಾ. ಈ ನಂಬಿಕೆಗಳಿಗೆ ಏನು ಕಮ್ಮಿ ಇಲ್ಲ. ಕಾಕಿ ಬಟ್ಟೆ ಹಾಕೊಂಡ್ಮೇಲೂ ಆ ನಂಬಿಕೆಗಳನ್ನ ಇನ್ನೂ ಪಾಲಿಸಿದ್ರೆ ಇನ್ನ ಆ ಕೆಲಸ ಮಾಡ್ದ ಹಾಗೇನೆ. ಯಾಕೆ ದಮಯಂತಿ, ಕಲ್ಯಾಣಿನ ಬೈಯೋದಕ್ಕೆ ಏನಾದ್ರೂ ಒಂದು ಕಾರಣ ಹುಡುಕ್ತಾನೆ ಇರ್ತೀಯಲ್ಲ. ನೀನ್ ಕ್ಷೇಮವಾಗಿ ಹೋಗಿ ಕ್ಷೇಮವಾಗಿ ಹಿಂತಿರುಗಿ ಬಾ ಅಂತ ಹೇಳಿದ್ರೆ ತಾನೆ ಅವಳು ನೆಮ್ಮದಿಯಾಗಿ ಹೋಗಿ ಕೆಲಸ ಮುಗಿಸ್ಕೊಂಡು ಬರ್ತಾಳೆ. ನನ್ ಮಗನ್ ವಿಷಯದಲ್ಲೂ ನೀವು ಮಾಡಿದ ಅದೇ ತಾನೆ. ಅಮ್ಮ ಮಗಳು ಇಬ್ರು ಕೇಳ್ಕೊತಾ ಇದ್ರಲ್ಲ ಕ್ಷೇಮವಾಗಿ ಹೋಗಿ ಲಾಭವಾಗಿ ಬಾ ಅಂತ. ಏನಾಯ್ತು? ನೀನ್ ಅವನ ಎದುರಿಗೆ ಬರ್ತಾ ಇದ್ದೆ. ನಿನ್ನ ಮಗಳು ಎಲ್ಲಾ ವಿಷಯದಲ್ಲೂ ಅವನನ್ನ ಮುಂದಕ್ಕೆ ಕಳಿಸಿ ಅವನು ಮುಂಚೆನೆ ಹೋಗೋ ಹಾಗೆ ಮಾಡ್ಬಿಟ್ಲು. ಕೊನೆಗೆ ಹೊಟ್ಟೆ ಸಂಕಟ ಉಳ್ದಿತ್ತು ನನಗಲ್ವಾ? ಅತ್ತಿಗೆ, ಪದೇ ಪದೇ ಆ ಮಾತು ಹೇಳ್ಬೇಡಿ.
ಹೀಗೆ ಅಂತ ಹೇಳಿ ಹೇಳಿ ನೋವು ಜಾಸ್ತಿ ಮಾಡ್ತಿದ್ದೀರಾ. ಆ ದೇವ್ರು ಶೌರ್ಯನ್ ಹಣೆ ಬರ ಇಲ್ಲಿವರೆಗೂ ಬರ್ದಿದ್ದ ಅಂತ ಅನ್ಕೊಂಡು ಮನಸ್ಸಿಗೆ ಸಮಾಧಾನ ಹೇಳ್ಕೋಬೇಕು. ಏನೇ ಈಗ ನೀನು ನನಗ್ ಬುದ್ಧಿ ಹೇಳೋ ತರ ಆಗ್ಬಿಟ್ಟೆ ಅಲ್ವಾ? ನನ್ನ ಮಗ ಹಣೆ ಬರಹನ ಚೆನ್ನಾಗಿ ಬರ್ಸ್ಕೊಂಡ್ ಬಂದಿದ್ದ ಕಣೆ. ಮಧ್ಯದಲ್ಲಿ ಕೆಲವು ಗ್ರಹಗಳು ಸೇರ್ಕೊಂಡು ನನ್ ಮಗನ್ ಕೊನೆ ಮುಖ ಕೂಡ ನೋಡೋ ಅದೃಷ್ಟ ಇಲ್ದಿರೋ ಹಾಗೆ ಮಾಡ್ಬಿಟ್ರು. ಅದಕ್ಕೆ ಇವ್ರಂದ್ರೆ ನನಗ್ ಕೋಪ. ಇವರು ನೋಡ್ದಾಗೆಲ್ಲ ನನ್ಗೆ ನನ್ನ ಮಗ ನೆನ್ಪಗ್ ಬರ್ತಾನೆ. ನನ್ ಮನ್ಸಲ್ಲಿರೋ ಮಾತು ಬಾಯಿಂದ ಹೊರಗ್ ಬರುತ್ತೆ. ಅಮ್ಮ, ಚಲ್. ಜಿಗ್ಗ 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 ಓಕೆ ಓಕೆ, ನಾನು ಇನ್ನೊಂದು ಗಂಟೆಲಿ ಕಳಿಸ್ಕೊಡ್ತೀನಿ. ಯಜಮಾನ್ರೇ ನಮಸ್ಕಾರ. ಸರಿ ನಮಸ್ತೆ, ಕೆಳಗ್ ಬನ್ನಿ. ಬಂದ್ವಿ. ಅಣ್ಣ ಆ ಕಡೆ. ಅಣ್ಣ ಹಾಗೆ ಹಾರಕ್ ಹೋದಿಯಲ್ಲ ಯಾಕೆ? ಬಾಯಿ ಮುಚ್ಕೊಂಡಿರಲ್ಲ, ಯಜಮಾನ್ರು ಕಾಯ್ತಾವ್ರೆ. ದುಡ್ಡಿರುತ್ತೆ, ಮಾಲು ಇರುತ್ತೆ, ಬಾ. ನಮಸ್ಕಾರ ಯಜಮಾನ್ರೇ. ನಮಸ್ತೆ ಅಣ್ಣ. ಚೆನ್ನಾಗಿದ್ದೀರಾ? ಹಾ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಬಿಂದಾಸ್ ಆಗಿದ್ದೀನಿ. ಕೂತ್ಕೋಣ. ನಮಗೇನ್ ಯಜಮಾನ್ರೆ, ಬಿಂದಾಸ್ ಆಗಿದ್ದೀವಿ. ಹೌದು, ಮಾಲೆಲ್ಲಿ? ಆ ಮಾಲ್ನ ಇವನಿಗೆ ಕೊಡಪ್ಪ. ಒಗೇ ಮಾದೇಶ್ವರ. ಏನ್ ಯಜಮಾನ್ರೆ, ಸಿಕ್ಕಾಪಟ್ಟೆ ಭಾರ ಐತೆ. ಬಂಗಾರದ ಬಿಸ್ನೆಸ್ ಏನಾದ್ರು ಶುರು ಮಾಡಿದೀರಾ ಹಿಂಗೆ? ಅಷ್ಟಿಲ್ಲ ಬಿಡು. ಈ ಮಾಲ್ ತಗೊಂಡೋಗಿ ತಲಗಡ್ಪುರದಲ್ಲಿ ಭೀಮ್ರಾವ್ ಪ್ರಸಾದ್ ಕೊಟ್ಬಿಟ್ರೆ 10 ಲಕ್ಷ ರೂಪಾಯಿ ದುಡ್ಡು ಕೊಡ್ತಾನೆ. 10 ಲಕ್ಷನಾ? ಅದೇನ್ ದುಡ್ಡೇನಣ್ಣ? ದುಡ್ಡು ಅಲ್ದೇ ಇದ್ರೆ ಕಲ್ ಅನ್ಕೊಂಡಿದ್ಯಾ? ಮುಚ್ಕೊಂಡಿರಲಿ ಯಜಮಾನ್ರೆ, ಅವನು ಗೊತ್ತಿಲ್ಲ ಬಿಡಿ. ಸರಿ, ಬೇಗ ಹೋಗಿ ಕೆಲಸ ಮುಗಿಸ್ಕೊಂಡ್ ಬಾ. ಸರಿ ಯಜಮಾನ್ರೆ. ಹೌದು ಯಜಮಾನ್ರೆ, ಮಾಲನ್ನ ನಾನೇ ಕೊಡಬೇಕು, ಮತ್ತೆ ದುಡ್ಡು ನಾನೇ ತರಬೇಕು. ದುಡ್ಡು ನೋಡ್ತಿದ್ದ ಹಾಗೆ ಆ ದುಡ್ಡನ್ನ ತಗೊಂಡು ಹಂಗೇ ಎಸ್ಕೇಪ್ ಆಗ್ಬಿಟ್ಟೆ ಅನ್ಕೋ. ಅವಾಗ ಏನ್ ಮಾಡ್ತಿರೋ? ಅಲ್ವೋ, 10 ಲಕ್ಷ ತಗೊಂಡೋಗಿ ಎಲ್ಲಿಗೆ ಓಡೋಗ್ತೀಯೋ? ಬೆಂಗಳೂರಲ್ಲಿ ಯಾವ ಗಲೀಲೇ ಇದ್ರು ನಮ್ ಹುಡುಗರು ಎತ್ತಾಕೊಂಡ್ ಬಂದು ಇಲ್ಲಿ ಬಿಸಾಕ್ತಾರೆ. ಸುಮ್ನೆ ತಮಾಷೆ ಮಾಡ್ದೆ. ನೀನ್ ಸಿನಿಮಾದಲ್ಲಿ ವಿಲ್ಲನ್ ತರ ಅಲ್ವೋ, ಹೀರೋ ತರ. ಈ ಕೆಲಸ ಸರಿಯಾಗಿ ಮುಗಿಸ್ದೆ ಅಂದ್ರೆ ಮುಂದಿನ ವಾರ 1 ಕೋಟಿ ರೂಪಾಯಿ ಡೀಲ್ನ ನಿನಗೆ ಕೊಡ್ತೀನಿ. ಕೋಟಿ ರೂಪಾಯಿನ? ಇವನೊಬ್ಬ. ಎದಳಲ್ಲ, ಎದಳಮ್ಮ. ಮುಂದಿನ ಸರಿ ಈ ಡಬ್ಬ ನನ್ ಮಗನ ಕರ್ಕ ಬರ್ಬೇಡ. ದುಡ್ಡು ಅಂದ್ರೆ ಪ್ರಾಣ ಹೋದವನ್ ತರ ಆಡ್ತಾನ ಇವನು. ಅಣ್ಣ, ಮತ್ತೆ ಅಷ್ಟು ದುಡ್ಡು ಅಂದ್ರೆ ತಲೆ ತಿರುಗ್ದಾಗ ಆಗತ್ತೆ. ಯಾಕ ಕೋಪ ಮಾಡ್ಕೋತಿದ್ಯಾ? ನೀನು ಕೋಟಿಗೇನೆ ತಲೆ ತಿರುಗಿದ್ರೆ 10 ಕೋಟಿಗೆ ಪ್ರಾಣ ಹೋಗ್ಬಿಡುತ್ತಾ? ಯಜಮಾನ್ರೆ, ಅವನ್ ಕತೆ ಬಿಟ್ಟಾಕಿ ನಾನು ಈ ಕೆಲಸ ಏನೋ ಮಾಡ್ತೀನಿ. ಮಾಲೇನೋ ಕೊಟ್ರಿ, ಅಡ್ವಾನ್ಸ್ ಕೊಡ್ಲಿಲ್ವೇ? ಡೆಲಿವರಿ ಕೊಟ್ಮೇಲೆ ತಗೊಳ್ಳೋ. ಅದೇಗಾಗ್ಬಿಡುತ್ತೆ. ಗಾಡಿ ಮುಂದೆ ಹೋಗ್ಬೇಕು ಅಂದ್ರೆ ಪೆಟ್ರೋಲ್ ಹಾಕ್ಬೇಕು. ಈ ಹೀರೋ ಕೆಲಸ ಶುರು ಮಾಡ್ಬೇಕು ಅಂದ್ರೆ ದುಡ್ಡು ಕೊಡ್ಬೇಕು. ಏಯ್,
ಆ ದುಡ್ಡು ಕೊಡ ಇವನ್ಗೆ. ಬೇಗ ಹೋಗಿ ಮಾಲ್ ಕೊಟ್ಟು ದುಡ್ಡು ತಗೊಂಡ್ ಬಾ. ಬುಲೆಟ್ ತರ ಹೋಗ್ಬೇಕು, ಬೇಗ ಬರ್ಬೇಕು. ಪೊಲೀಸವ್ರಿಗೆ ಅನುಮಾನ ಬರ್ದೇ ಇರೋ ತರ ಬೇಗ ಹೋಗಿ ಬೇಗ ಬರ್ಬೇಕು. ಅಣ್ಣ ನಮ್ಮ ಅಣ್ಣ ಬಂದ್ಮೇಲೆ ಕೆಲ್ಸ ಆದಂಗೆ. ನೋಡ್ತಮ್ಮ, ನಮಗಿಂತ ಮೊದ್ಲು ಬೇರೆಯವನ್ ಮಾಲ್ ಕೊಡ್ತಿದ್ದ. ಅವ್ನ್ ಕೊಡಕ್ಕಿಂತ ಮುಂಚೆ ನಾವು ಮಾಲ್ ಕೊಟ್ಬಿಟ್ರೆ ಅವನ್ಗೆ ಇನ್ಮೇಲೆ ಅವನು ನಮ್ಮ ಹತ್ರನೇ ಮಾಲ್ ತಗೋತಾನೆ. ನನಗೆ ಎಷ್ಟು ಟೈಮ್ ಕೊಡ್ತೀರಾ ಯಜಮಾನ್ರೆ? 1 ಗಂಟೆಯಲ್ಲಿ ಕೆಲಸ ಮುಗಿಸ್ಬೇಕು. ಅರ್ಧ ಗಂಟೆಲಿ ಕೆಲಸ ಮುಗಿಸ್ಕೊಂಡು ದುಡ್ಡು ಜೊತೆಲಿ ಥಿಯೇಟರ್ ಹತ್ರ ಬಂದಿರ್ತೀನಿ. ಲೈ ಮಗ, ಅಣ್ಣ ಕ್ಯಾಚ್ ಇಟ್. ಯಜಮಾನ್ರ ಬರ್ತೀವಿ. ಬರ್ತೀವಣ್ಣ. ಈ ಬಿಸಿಲಲ್ಲಿ ಕೇಳಿ ಕೇಳಿ ಇಲ್ಲೇ ಡ್ಯೂಟಿ ಹಾಕಿಸ್ಕೊಂಡಿಯಲ್ಲ, ಯಾಕೆ ಕಲ್ಯಾಣಿ? ಆ ಬೈಕ್ ಕಳ್ಳನ್ನ ಹಿಡಿಬೇಕು ಅಂದ್ರೆ ಅವನು ಈ ಏರಿಯಾಲೇ ಕಾಣಿಸಿದ್ದು, ಹಾಗಾಗಿ ಇಲ್ಲೇ ಹುಡುಕ್ಬೇಕಲ್ವಾ? ಮತ್ತೆ ಅವನ್ ಇಲ್ಲಿಗೆ ಯಾಕೆ ಬರ್ತಾನೆ? ಕಳ್ಳ ಕೂಡ ಹೀಗೆ ಅನ್ಕೋತಾನೆ, ಕಾಣಿಸ್ಕೊಂಡಿದ್ ಏರಿಯಾಲೇ ತಿರ್ಗಾಡಿದ್ರೆ ಯಾರೋ ಹಿಡಿಯಲ್ಲ ಅಂತ. ಅವನು ಖಂಡಿತ ಹೀಗೆ ಬರ್ತಾನೆ, ನಮ್ ಕೈಗೆ ಸಿಕ್ಕಾಕೋತಾನೆ. ಕಳ್ಳರು ತುಂಬಾ ಬುದ್ಧಿವಂತರು, ನೀನ್ ಅನ್ಕೊಳ್ಳೋ ಅಷ್ಟು ಅಮಾಯಕರಲ್ಲ. ನಾವ್ ಹೀಗೆ ಯೋಚನೆ ಮಾಡ್ತೀವಿ ಅಂತ ಅವ್ರು ಬರಲ್ಲ. ಬಣ್ಣ ಬದಲಾಯಿಸೋ, ನಂಬರ್ ಪ್ಲೇಟ್ ಬದಲಾಯಿಸೋ, ಮತ್ತೆ ಕಳ್ತನ ಮಾಡಕ್ ಟ್ರೈ ಮಾಡ್ತಿರ್ತಾರೆ. ನಮ್ ಯಜಮಾನ್ರು ಹೇಳ್ತಿದ್ರು, ಕಳ್ಳನ್ನ ಹಿಡಿಬೇಕು ಅಂದ್ರೆ ಕಳ್ಳನ ಹಾಗೆ ಯೋಚನೆ ಮಾಡ್ಬೇಕಂತ. ನಾನು ಅದನ್ನೇ ಫಾಲೋ ಮಾಡ್ತಿದ್ದೀನಿ. ಅವರು ಯಾವ ತರ ಪ್ಲಾನ್ ಮಾಡಿದಾರೋ ನಾನು ಅದೇ ತರ ಪ್ಲಾನ್ ಮಾಡಿ ಆ ಕಳ್ಳನ ಹಿಡಿತೀನಿ. ಬೈಕ್ನ ಹುಷಾರಾಗಿ ಕಾಪಾಡಿ ಎಸ್ಐಗೆ ಕೊಟ್ಟಿರೋ ಮಾತನ್ನ ಉಳಿಸ್ಕೋತೀನಿ.